ನಮಸ್ಕಾರ. ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಆ ವಂಶವನ್ನೇ ನಾಶಗೊಳಿಸುತ್ತಾ ನೊಂದ ಹೆಣ್ಣಿನ ಶಾಪ. ಯಾವ ತಪ್ಪಿಗೆ ಊರುಗಳನ್ನೇ ದಹಿಸಿತ್ತು ಆ ಕೋಪ. ಆ ವಿನಾಶಕಾರಿ ಶಾಪ ವರವಾಗಿ ಬದಲಾಗಿತ್ತು ಹೇಗೆ? ಇದೇ ಈ ಹೊತ್ತಿನ ವಿಶೇಷ ಅಲುಮೇಲಮ್ಮನ ಶಾಪ. ಅಲುಮೇಲಮ್ಮನ ಶಾಪ ಈ ಬಗ್ಗೆ ಕೇಳ್ತಾ ಇದ್ದ ಹಾಗೆ ನಮ್ಮೆಲ್ಲರ ಮನಸ್ಸಲ್ಲೂ ಬರೋದು ಒಂದೇ ಒಂದು ಯೋಚನೆ ಅಂದ್ರೆ ಅದು ಮೈಸೂರು ಮಹಾರಾಜರ ಬಗ್ಗೆ. ಈ ಒಡೆಯರ ಸಂಸ್ಥಾನದಲ್ಲಿ ಮಕ್ಕಳೇ ಆಗ್ಬಾರ್ದು ಅಂತ ಶಾಪ ಕೊಟ್ಟಿದ್ಲಂತೆ ಅಲುಮೇಲಮ್ಮ. ಹಾಗಿದ್ರೆ ಯಾರಿಗೆ ಒಂದು ರಾಜ್ಯ ವಂಶವನ್ನೇ ನಾಶ ಮಾಡುವಷ್ಟು ಶಕ್ತಿ ಇದ್ದ ಆಕೆ ಅಂತ ಮಹಾ ತಪಸ್ವಿನ, ಋಷಿಕೇನ ಅಥವಾ ದೇವತೆನ? ಇವತ್ತು ನಾವು ನಿಮ್ಗೆ ಈ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ, ನೋಡಿ. ಪ್ರಿಯ ವೀಕ್ಷಕರೇ, ನೀವು ಯಾವತ್ತಾದರೂ ತಲಕಾಡಿಗೆ ಭೇಟಿ ಕೊಟ್ಟಿದ್ದೀರಾ? ನೋಡಿದ್ರೆ ಸರಿ, ಇಲ್ದಿದ್ರೆ ನಾವು ತೋರಿಸ್ತೀವಿ ನೋಡಿ. ಇದು ತಲಕಾಡು. ಹೆಸರಿನ ಜೊತೆಯಲ್ಲಿ ಕಾಡಿದೆ ಅಷ್ಟೇ, ಆದರೆ ಇದು ನೋಡೋದಕ್ಕೆ ಮರುಭೂಮಿಯಂತೆಯೇ ಕಾಣುತ್ತೆ. ಕಾಣಿಸಿಕೊಳ್ಳೋದು ಮಾತ್ರ ಅಲ್ಲ, ಅಕ್ಷರಶಃ ಇದು ಮರಳುಗಾಡು. ತಲಕಾಡಿನಲ್ಲಿ ಪೌರಾಣಿಕ ಪ್ರತೀತಿ ಇರುವಂತಹ ದೇವಾಲಯಗಳಿವೆ. ಈ ದೇವಾಲಯಗಳಂತೂ ನೋಡೋಕೆ ತುಂಬಾ ಸುಂದರ. ಆದ್ರೆ ದುರಂತ ಏನು ಗೊತ್ತಾ? ಈ ದೇಗುಲಗಳೆಲ್ಲ ಮರಳಿನಲ್ಲಿ ಮುಚ್ಚಿ ಹೋಗಿದ್ವು. ನಮ್ಮ ಅದೃಷ್ಟ, ಪುರಾತತ್ವ ಅಧಿಕಾರಿಗಳ ಸಹಕಾರದಿಂದ, ಇತಿಹಾಸ ತಜ್ಞರ ಕಾಳಜಿಯಿಂದ ಈ ದೇವಾಲಯಗಳನ್ನ ಕಣ್ತುಂಬಿಕೊಳ್ಳೋ ಅದೃಷ್ಟ ನಮ್ಮದಾಗಿದೆ. ಈ ದೇವಾಲಯಗಳು ಏನಿಲ್ಲ ಅಂದ್ರೂ 500 ವರ್ಷಗಳ ಹಿಂದೆ ನಿರ್ಮಾಣವಾದವು. ಈ ದೇವಾಲಯಗಳು ಯಾಕಾಗಿ ಹೀಗೆ ಮರಳಿನೊಳಗೆ ಸೇರಿಕೊಂಡ್ವು ಅನ್ನೋದನ್ನ ನೋಡೋದಿಕ್ಕೂ ಮುಂಚೆ ನಿಮಗೆ ಇನ್ನೊಂದು ವಿಶೇಷ ಸ್ಥಳ ತೋರಿಸ್ತೀವಿ ನೋಡಿ. ಇದು ಮಾಲಂಗಿ ಅನ್ನೋ ಗ್ರಾಮ. ಇಲ್ಲಿ ಹರಿತಾ ಇರೋ ಈ ನದಿ ಕರುನಾಡಿನ ಜೀವನದಿ ಕಾವೇರಿ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಿಮಗೆ ಈ ಜಾಗದಲ್ಲಿ ಹರಿತಿರೋ ಕಾವೇರಿಯ ವಿಶೇಷ ಗೊತ್ತಾಗಿ ಬಿಡುತ್ತೆ. ಹೌದು, ನೀವು ಗಮನಿಸ್ತಾ ಇರೋದು ನಿಜ. ಈ ನದಿಯಲ್ಲಿ ಅಡಿ ಅಡಿಗೂ ಸುಳಿ ಮೂಡುತ್ತೆ. ಇದರ ಸೆಳೆತ ಕೂಡ ಜಾಸ್ತಿ. ಇಲ್ಲಿ ನಿಮಗೆ ನದಿ ನೀರಿಗಿಂತಲೂ ಹೆಚ್ಚಾಗಿ ಕಾಣಿಸೋದು ಸುಳಿಗಳೇ. ಈ ತಲಕಾಡು ಮತ್ತು ಮಾಲಂಗಿ ಭೌಗೋಳಿಕವಾಗಿ ತುಂಬಾ ದೂರವೇನಿಲ್ಲ. ಕಾವೇರಿ ನದಿ ಹರಿಯೋ ಒಂದು ದಡ ತಲಕಾಡು, ಈ ಕಡೆ ಇನ್ನೊಂದು ದಡ ಮಾಲಂಗಿ. ಹಾಗಿದ್ದರೂ ಈ ಎರಡೂ ಸ್ಥಳಗಳು ವಿರೋಧ ವಾತಾವರಣ ಹೊಂದಿರೋದರ ಹಿಂದೆ ನಾವು ಕಾಣದ ರಹಸ್ಯವೊಂದು ಅಡಗಿ ಕೂತಿದೆ. ಆ ರಹಸ್ಯವನ್ನ ಸತ್ಯದ ಓರೆಗೆ ಹಚ್ಚಿ ನೋಡುವ ಜಾಣ್ಮೆ ಬೇಕಷ್ಟೇ. ಇನ್ನೊಂದು ಅಚ್ಚರಿ ಏನು ಅಂದ್ರೆ, ಈ ಎರಡು ಊರುಗಳ ಜೊತೆ ಆ ರಹಸ್ಯ ಒಂದು ಸಂಸ್ಥಾನವನ್ನೇ ವಾತಾಪಿ ಹೊಟ್ಟೆಯೊಳಗೆ ಹಾಕಿಕೊಂಡಿದೆ.
ಆ ರಾಜ ಸಂಸ್ಥಾನ ಇನ್ಯಾವುದೋ ಅಲ್ಲ, ಮೈಸೂರನ್ನಾಳಿದ ಒಡೆಯರ ರಾಜಮನೆತನ. ಹೌದು, ಎರಡು ನೈಸರ್ಗಿಕ ವೈಪರೀತ್ಯಗಳ ನಡುವೆ ಒಂದು ಮಾನುಷ ಉಲ್ಲೇಖ ಯಾಕೆ ಬಂತು ಅಂತ ನಿಮಗೆ ಯೋಚನೆ ಆಗ್ತಿರಬಹುದು. ನಿಮಗೆ ಮಾತ್ರ ಅಲ್ಲ, ಈ ರಹಸ್ಯದ ಜಾಡು ಹಿಡಿದು ಹೊರಟವರಿಗೆಲ್ಲ ಮೂಡೋ ಸಾಮಾನ್ಯ ಅನುಮಾನ ಇದು. ತಲಕಾಡಿನಲ್ಲಿ ಮರುಭೂಮಿ ಇದೆ ಅಂದ್ರೆ ಅದು ನಿಷ್ಪ್ರಯೋಜಕ ನೆಲ. ಮಾಲಂಗಿಯ ನದಿ ಸುಳಿಗಳಿಂದ ತುಂಬಿ ಹೋಗಿದೆ ಅಂದ್ರೆ ಅದು ತುಂಬಾ ಅಪಾಯ. ಈ ಎರಡರ ಜೊತೆ ಸೇರಿಕೊಂಡಿರೋ ಈ ರಾಜವಂಶದ ಕಥೆಯೂ ಅಷ್ಟೇ ನಿಷ್ಫಲತೆ ಮತ್ತು ಅಪಾಯದ ಸಂಕೇತ. ಈಗಿರೋ ಮೈಸೂರಿನ ರಾಜ ಯಾರೇಳಿ? ನಿಜ, ಯದುವೀರ ಒಡೆಯರ್. ಇವರಿಗೂ ಮುಂಚೆ ಇದ್ದ ರಾಜ ಅಂದ್ರೆ ಶ್ರೀಕಂಠದತ್ತ ಒಡೆಯರ್. ಶ್ರೀಕಂಠದತ್ತ ಒಡೆಯರು ಜಯಚಾಮರಾಜ ಒಡೆಯರ ಸ್ವಂತ ಮಗ. ಆದ್ರೆ ಯದುವೀರ ಶ್ರೀಕಂಠದತ್ತರ ಸ್ವಂತ ಮಗ ಅಲ್ಲ, ಅವರು ದತ್ತುಪುತ್ರ. ಜಯಚಾಮರಾಜರಿಗೂ ಮುನ್ನ ಇದ್ದ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದ್ರೆ ನಾಲ್ವಡಿ ಕೃಷ್ಣರಾಜರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಹಾಗಾಗಿ ಜಯಚಾಮರಾಜರನ್ನ ದತ್ತು ಪಡೆಯಬೇಕಾಯಿತು. ಇದೇ ರೀತಿ ನೀವು ಒಂದೊಂದೇ ಎಳೆಯಾಗಿ ಒಡೆಯರ ವಂಶವೃಕ್ಷವನ್ನ ನೋಡ್ತಾ ಹೋದ್ರೆ ಪ್ರತಿಯೊಂದು ಕೊಂಬೆಯ ಟಿಸಿಲು ಇನ್ನೆಲ್ಲೋ ಹೊಡೆದುಕೊಂಡಿರುತ್ತೆ. ತಲಕಾಡು, ಮಾಲಂಗಿ ಇವೆರಡು ಒಂದೇ ನದಿಯ ಎರಡು ದಡದಲ್ಲಿ ಬರೋ ಊರುಗಳು. ಏನೋ ಸಂಬಂಧ ಇರುತ್ತೆ ಸರಿ. ಈ ಊರುಗಳಿಗೆ ಮಹಾರಾಜರಿಗೂ ಏನ್ ಸಂಬಂಧ? ಅಷ್ಟಕ್ಕೂ ಮೈಸೂರು ಒಡೆಯರ ವಂಶವೃಕ್ಷ ಯಾಕೆ ಈ ತರ ಇದೆ? ಇದಕ್ಕೆಲ್ಲ ಕಾರಣ ತಿಳಿಸ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ತುಮಕೂರಿನಲ್ಲಿ ಈ ನ್ಯೂಸ್ ಟಿವಿ ಏನು ಶುಭಾರಂಭ ಆಗಿದೆ, ಅದು ತುಮಕೂರು ಜನತೆಗೆ ಉತ್ತಮವಾದ ವಾಸ್ತವ ಸಂಗತಿಗಳನ್ನು ತಿಳಿಸುವಂಥ ಚಾನಲ್ ಆಗಿದೆ. ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡಿ. ಎಲ್ಲರೂ ತುಮಕೂರಿನ ಎಲ್ಲ ಜನತೆ ಈ ನ್ಯೂಸ್ನ ನೋಡಿ ಆನಂದಿಸಿ. ವಾಸ್ತವವಾಗಿ ನ್ಯೂಸ್ನ ಬರ್ತಾ ಇದೆ ಅಂತ ನಾನಾದರೂ ಈಗ ವೀಕ್ಷಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ಬರಲಿ ಅಂತ ನಾನಾದರೂ ಶುಭ ಹಾರೈಸ್ತೀನಿ. ತಲಕಾಡಿನಲ್ಲಿ ಮರಳಿರೋದಕ್ಕೂ ಕಾವೇರಿ ನದಿಯಲ್ಲಿ ಸುಳಿ ಇರೋದಕ್ಕೂ ಮೈಸೂರು ರಾಜರು ದತ್ತು ಮಕ್ಕಳನ್ನ ಗದ್ದುಗೆ ಮೇಲೆ ಕೂರಿಸೋದಕ್ಕೂ ಏನ್ ಸಂಬಂಧ? ಒಂದಕ್ಕೊಂದು ಅರ್ಥವೇ ಇಲ್ಲ. ಅವು ಸಮರ್ಪಕವೂ ಅಲ್ಲ. ಹಾಗಂತ ನಿಮ್ಗನ್ಸೋದು ಸಹಜ. ಅದೇನು ಅಂತ ನೀವೇ ನೋಡಿ. ಇದು ಮೈಸೂರು ಸಂಸ್ಥಾನದ ಅರಮನೆ. ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬರೋ ತನಕವೂ ಮೈಸೂರು ಪ್ರಾಂತ್ಯವನ್ನಾಳಿದ್ದು ಅರಸು ಮನೆತನ. ನಾವು ಆಗಲೇ ನೋಡಿದ ಪ್ರಕೃತಿ ವೈಪರೀತ್ಯಕ್ಕೂ ಈ ಅರಸು ಮನೆತನಕ್ಕೂ ಒಂದು ನಂಟಿದೆ. ಅದೇನು ಅಂತ ಗೊತ್ತಾಗಬೇಕಿದ್ರೆ ನಾವು ಈಗಿಂದ 408 ವರ್ಷಗಳ ಹಿಂದೆ ಘಟಿಸಿದ ಸಂಗತಿಯನ್ನ ನೋಡಲೇಬೇಕು. ಅದು ಕ್ರಿಸ್ತ ಶಕ 1610. ಮೈಸೂರನ್ನ ಆಳ್ತಿದ್ದ ಯದುವಂಶ ವೀರರು ಇನ್ನೂ ಪಾಳೆಗಾರರಾಗಿದ್ದ ಸಮಯ ಅದು. ಆಗ ಮೈಸೂರು ಮತ್ತು ಶ್ರೀರಂಗಪಟ್ಟಣದ ಪೂರ್ತಿ ಆಡಳಿತವಿದ್ದದ್ದು ವಿಜಯನಗರದಿಂದ ಬಂದಿದ್ದ ಮಂಡಲಾಧಿಕಾರಿಗಳ ಕೈಯಲ್ಲಿ. ಆಗ ಶ್ರೀರಂಗಪಟ್ಟಣದ ಮಂಡಲಾಧಿಕಾರಿಯಾಗಿದ್ದವನು ಶ್ರೀರಂಗರಾಯ. ಶ್ರೀರಂಗರಾಯ ಮತ್ತು ಆಗ ಮೈಸೂರಿನ ಪಾಳೆಗಾರರಾಗಿದ್ದ ರಾಜ ಒಡೆಯರಿಗೂ ತೀರಾ ಖಾಸ ಪರಿಚಯ. ರಾಜ ಒಡೆಯರ ಶೌರ್ಯ ಪರಾಕ್ರಮಗಳ ಪರಿಚಯ ಶ್ರೀರಂಗರಾಯರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರಿಬ್ಬರ ಸ್ನೇಹ ಗಾಢವಾಗಿತ್ತು. ಇಂಥ ಹೊತ್ತಿನಲ್ಲೇ ರಂಗರಾಯರಿಗೆ ಭರಿಸಲಾಗದ ಬೇನೆಯೊಂದು ಶುರುವಾಗಿತ್ತು.
ಅದು ಬೆನ್ನುಪಣಿ ರೋಗ. ನಿಮಗೆ ಸುಲಭವಾಗಿ ಅರ್ಥವಾಗಬೇಕು ಅನ್ನೋದಾದ್ರೆ ಅದನ್ನ ಬೋನ್ ಮ್ಯಾರೋ ಕ್ಯಾನ್ಸರ್ಗೆ ಹೋಲಿಸಬಹುದು. ಇಂಥ ರೋಗದಿಂದ ತತ್ತರಿಸಿ ಬಿಟ್ಟಿದ್ದ ರಂಗರಾಯ ಇವರ ಯಾತನೆ ನೋಡೋಕ್ಕಾಗದೆ ರಾಜ ಒಡೆಯರು ಒಂದು ಸಲಹೆ ಕೊಟ್ಟರು. ಅದೇನು ಅಂದ್ರೆ, ಔಷಧಿಯೇ ಇಲ್ಲದ ಈ ಭೀಕರ ರೋಗವನ್ನ ಗುಣಪಡಿಸೋ ಸಂಪೂರ್ಣ ಶಕ್ತಿ ಇರೋದು ತಲಕಾಡಿನಲ್ಲಿ ನೆಲೆಸಿರೋ ವೈದ್ಯನಾಥೇಶ್ವರನಿಗೆ ಮಾತ್ರ. ಹಾಗಾಗಿ ನೀವು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾರೆ. ಅದು ಗೊತ್ತಾಗ್ತಿದ್ದ ಹಾಗೆ ರಂಗರಾಯರು ತಮ್ಮ ಪತ್ನಿ ಪರಿವಾರ ಸಮೇತ ತಲಕಾಡಿಗೆ ಹೋಗ್ತಾರೆ. ದುರಾದೃಷ್ಟವಶಾತ್ ಅವರ ಕಾಯಿಲೆ ಗುಣವಾಗೋದೇ ಇಲ್ಲ, ಬದಲಾಗಿ ಹಸು ನೀಗ್ತಾರೆ. ಇಷ್ಟಾದ ಬಳಿಕ ರಾಜ ಒಡೆಯರಿಗೆ ಅರಸು ಪಟ್ಟ ಸಿಗುತ್ತೆ. ಮೈಸೂರಿನ ಸಂಪೂರ್ಣ ಹತೋಟಿ ಈಗ ರಾಜ ಒಡೆಯರ ಕೈಲಿ. ಹೀಗಿದ್ದಾಗ ಒಂದ್ಸಾರಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಕೊಡ್ತಾರೆ ರಾಜ ಒಡೆಯರು. ಅಲ್ಲಿನ ದೇಗುಲಗಳನ್ನ ಭೇಟಿ ಮಾಡ್ತಾ ರಂಗನಾಯಕಿ ಮಂದಿರಕ್ಕೆ ಬರ್ತಾರೆ. ಆ ರಂಗನಾಯಕಿಯ ವಿಗ್ರಹ ಒಂದೇ ಒಂದು ಒಡವೆಯೂ ಇಲ್ಲದೆ ಕಳಹೀನವಾಗಿರುತ್ತೆ. ಅದನ್ನ ಕಂಡ ರಾಜ ಒಡೆಯರು ಆಭರಣದ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗುತ್ತೆ, ಒಡವೆಗಳೆಲ್ಲ ಇರೋದು ಶ್ರೀರಂಗರಾಯರ ಪತ್ನಿಯ ಹತ್ತಿರ. ಆಕೆ ದೇವತೆಯ ವಿಗ್ರಹದ ಮೇಲಿರೋ ಆಭರಣಗಳನ್ನ ತಗೊಂಡೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಕೂಡಲೇ ತನ್ನ ಸಹಚರರಿಗೆ ಆ ಆಭರಣಗಳನ್ನ ತಗೊಂಡು ಬರೋಕೆ ಕಳಿಸ್ತಾರೆ. ಶ್ರೀರಂಗರಾಯರ ಪತ್ನಿಯೇ ಅಲುಮೇಲಮ್ಮ. ಅಲುಮೇಲಮ್ಮ ತನ್ನಲ್ಲಿದ್ದ ಆಭರಣಗಳನ್ನ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ದೇವರ ಅಲಂಕಾರಕ್ಕೆ ನೀಡಿ ನಂತರ ವಾಪಸ್ ಪಡೆಯುತ್ತಿದ್ದಳು. ಇದನ್ನರಿತ ಮೈಸೂರು ಒಡೆಯರ್ ಕುಟುಂಬ ಈ ಆಭರಣಗಳನ್ನ ತಮ್ಮದಾಗಿಸಿಕೊಳ್ಳಲು ಸಂಚು ರೂಪಿಸಿದ್ದರಂತೆ. ಆಭರಣವನ್ನ ತಮ್ಮ ಸುಪರ್ದಿಗೆ ನೀಡಲು ಒಡೆಯರ್ ಕುಟುಂಬ ಅಲುಮೇಲಮ್ಮನಿಗೆ ರಾಜಾಜ್ಞೆ ಹೊರಡಿಸ್ತಾರೆ. ಆದರೆ ಆಭರಣಗಳನ್ನ ಮೈಸೂರು ಒಡೆಯರ್ ಕುಟುಂಬಕ್ಕೆ ನೀಡಲು ಒಪ್ಪದ ಅಲುಮೇಲಮ್ಮ ಮೂಗುತಿಯನ್ನ ನದಿಗೆ ಎಸೆದು ಶಾಪ ಹಾಕಿ ಕಾವೇರಿ ನದಿಗೆ ಹಾರಿ ಸಾವನ್ನಪ್ಪುತ್ತಾಳೆ ಎನ್ನುವುದು ಇತಿಹಾಸ. ಆ ಶಾಪವೇ ಇವತ್ತಿಗೂ ಚರ್ಚೆಗೆ ಗ್ರಾಸವಾಗಿರೋ ಅಂಥದ್ದು. ಅಷ್ಟಕ್ಕೂ ಆ ಶಾಪವೇನು ಗೊತ್ತಾ? ತಲಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋಗಲಿ. ಆ ಶಾಪದಂತೆಯೇ ಇವತ್ತು ತಲಕಾಡು ಮರುಭೂಮಿ ಆಯ್ತಂತೆ, ಮಾಲಂಗಿ ಸುಳಿಗಳ ಸೆಲೆ ಆಯ್ತಂತೆ. ಅಷ್ಟೇ ಅಲ್ಲ, ಮೈಸೂರಿನ ಅರಸರಿಗೆ ಸಂತಾನವೇ ಇಲ್ಲವಾಯ್ತಂತೆ. ಈ ಕತೆ ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಮೂಡೋ ಮೊಟ್ಟ ಮೊದಲ ಪ್ರಶ್ನೆ ಏನು ಹೇಳಿ? ಒಡವೆ ಪಡೆದುಕೊಂಡು ಬರೋಕೆ ಕಳಿಸಿದ್ದು ಮಹಾರಾಜರು. ಶಾಪವನ್ನ ಬರೀ ರಾಜಮನೆತನಕ್ಕೆ ನೀಡಿದ್ರೆ ಓಕೆ ಅನ್ಬೋದಿತ್ತು. ಆದ್ರೆ ಏನು ಮಾಡದ ತಲಕಾಡಿಗೆ, ಮಾಲಂಗಿಗೆ ಯಾಕೆ ಶಾಪ ಕೊಟ್ಲು ಅಲುಮೇಲಮ್ಮ? ಅಲ್ಲೇ ಇರೋದು ರಹಸ್ಯ. ಹೌದು, ಕೇವಲ ಒಡೆಯರಿಗೆ ಶಾಪ ನೀಡಬೇಕಿದ್ದ ಅಲುಮೇಲಮ್ಮ ತಲಕಾಡು ಮರುಳಾಗಲಿ, ಮಾಲಾಂಗಿ ಮಡುವಾಗಲಿ ಅಂದಿದ್ದು ಯಾಕೆ? ಆ ಶಾಪ ನಿಜವಾಗಿದ್ದಾದ್ರೂ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ತುಮಕೂರಿನಲ್ಲಿ ಈ ನ್ಯೂಸ್ ಟಿವಿ ಏನು ಶುಭಾರಂಭ ಆಗಿದೆ, ಅದು ತುಮಕೂರು ಜನತೆಗೆ ಉತ್ತಮವಾದ ವಾಸ್ತವ ಸಂಗತಿಗಳನ್ನು ತಿಳಿಸುವಂಥ ಚಾನಲ್ ಆಗಿದೆ. ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡಿ. ಎಲ್ಲರೂ ತುಮಕೂರಿನ ಎಲ್ಲ ಜನತೆ ಈ ನ್ಯೂಸ್ನ ನೋಡಿ ಆನಂದಿಸಿ. ವಾಸ್ತವವಾಗಿ ನ್ಯೂಸ್ನ ಬರ್ತಾ ಇದೆ ಅಂತ ನಾನಾದರೂ ಈಗ ವೀಕ್ಷಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ಬರಲಿ ಅಂತ ನಾನಾದರೂ ಶುಭ ಹಾರೈಸ್ತೀನಿ.
ಅಲಮೇಲಮ್ಮನ ಶಾಪ ನಿಜವಾಯ್ತಾ ಅಥವಾ ಮೊದಲೇ ನಿಜವಾಗಿತ್ತಾ? ಹೀಗೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದ್ರೆ ವಿಚಿತ್ರ ಏನ್ ಗೊತ್ತಾ, ಇದೆಲ್ಲ ಆಗಿದ್ದು ಅಲಮೇಲಮ್ಮನ ಆತ್ಮಹತ್ಯೆ ಮಾಡಿಕೊಂಡ ಮೇಲೇನೆ. ಅಷ್ಟಕ್ಕೂ ಈ ಅಲಮೇಲಮ್ಮನಿಗೆ ಶಾಪ ಕೊಡುವಂತಹ ಸಾಮರ್ಥ್ಯ ನಿಜಕ್ಕೂ ಇತ್ತಾ? ತೋರಿಸ್ತೀವಿ ನೋಡಿ. ಇತಿಹಾಸವನ್ನ ಕೆದಕಿ ನೋಡಿದ್ರೆ ಒಂದು ಮೂಲದ ಪ್ರಕಾರ ಅಲ್ಮೇಲಮ್ಮ ಈ ಶಾಪ ಕೊಟ್ಟಿದ್ದು ಹೌದಂತೆ. ಅದೇ ಪ್ರಕಾರವಾಗಿ ತಲಕಾಡು ಮರಳಾಯ್ತು, ಮಾಲಂಗಿ ಮಡುವಾಯ್ತು ಅಂತ ಹೇಳ್ತಾರೆ. ಆದ್ರೆ ಈ ಎರಡು ಪ್ರಾಕೃತಿಕ ವೈಪರೀತ್ಯದ ಹಿಂದೆ ಇರೋ ಸತ್ಯ ಏನು ಗೊತ್ತಾ? ಇದು ಸುಮಾರು 400 ವರ್ಷಗಳ ಹಿಂದೆ ಕಾವೇರಿ ನದಿ ಹರಿತಿದ್ದ ಜಾಗ. ಒಂದು ಕಾಲದಲ್ಲಿ ಈ ನೀರು ಕ್ರಮೇಣ ಕಿರಿದಾಯ್ತು. ಹಾಗಾದಾಗ ನದಿ ಹರಿತಿದ್ದ ಜಾಗದಲ್ಲಿ ಮರಳು ಜಾಸ್ತಿ ಆಯ್ತು. ಇದೇ ಮರಳು ಹೆಚ್ಚಾಗಿ ಬೀಸಿದ ಮಾರುತಗಳಿಗೆ ಸಿಲುಕಿ ಎಲ್ಲ ಕಡೆಗೂ ಹಬ್ಬಿತು. ಅದು ಎಷ್ಟರವರೆಗೆ ಅಂದ್ರೆ ಇಡೀ ತಲಕಾಡು ಮರಳಿನೊಳಗೆ ಹುದುಗಿ ಹೋಯ್ತು. ಈಗಲೂ ಮರಳನ್ನ ಸರಿಸಿದ್ರೆ ಅದೆಷ್ಟೋ ಪುರಾತನ ಮಂದಿರಗಳ ಅವಶೇಷಗಳು ಕಾಣಸಿಗುತ್ತವೆ. ಮಾಲಂಗಿಯಲ್ಲೂ ಅಷ್ಟೇ. ಇಷ್ಟೊಂದು ಸುಳಿಗಳು ನಿರ್ಮಾಣವಾಗೋದಿಕ್ಕೂ ನಮಗೆ ವಿಜ್ಞಾನವೇ ಉತ್ತರ ಕೊಡುತ್ತೆ. ಅದೇನು? ನಾವು ಕೂತು ತಲೆ ಕೆಡಿಸಿಕೊಳ್ಳಬೇಕಾದಂತಹ ಸಮಾಧಾನ ಅಲ್ಲ, ಕೇಳಿದ ಕೂಡಲೇ ಅರ್ಥವಾಗಿ ಬಿಡುತ್ತೆ. ನೀವೇ ನೋಡಿ, ಹೀಗೆ ಇಲ್ಲಿಯವರೆಗೂ ನೇರವಾಗಿ ಹರಿಯೋ ಕಾವೇರಿ ಈ ಮಾಲಂಗಿಯಲ್ಲಿ ತಿರುವು ತಗೊಳ್ಳುತ್ತೆ. ಅದು ಸರಿಯಾಗಿ 90 ಡಿಗ್ರಿಯಷ್ಟು. ನೀರು ಇದ್ದಕ್ಕಿದ್ದಂತೆಯೇ ತನ್ನ ಅರಿವಿನ ದಿಕ್ಕು ಬದಲಿಸಿದ್ರೆ ಈ ತರ ಸುಳಿಗಳು ಮೂಡೋದು ಸರ್ವೇ ಸಾಮಾನ್ಯದ ಸಂಗತಿ. ಇದಕ್ಕೆ ಯಾರ ಶಾಪವೂ ಬೇಕಿಲ್ಲ, ಅಪ್ಪಟ ನೈಸರ್ಗಿಕ ನಿಯಮ ಇದು. ಹಾಗಾದ್ರೆ ಮೈಸೂರು ಮಹಾರಾಜರಿಗೂ ಈ ಶಾಪ ವರ್ಕೌಟ್ ಆಗಲ್ವಾ ಅಂತೀರಾ? ಖಂಡಿತ ಇಲ್ಲ ಅಂತಾರೆ ಇತಿಹಾಸ ತಜ್ಞರು. ಅಷ್ಟಕ್ಕೂ ನಮಗೆ ಈ ಅಲಮೇಲಮ್ಮನ ಶಾಪದ ಕತೆ ಸಿಗೋದು ಎಲ್ಲಿ ಗೊತ್ತಾ? ಮುಮ್ಮಡಿ ಕೃಷ್ಣರಾಜ ಅರಸರು ಬರೆದಿರೋ ಶ್ರೀಮನ್ ಮಹಾರಾಜರ ವಂಶಾವಳಿ ಅನ್ನೋ ಪುಸ್ತಕದಲ್ಲಿ. ಮಹಾರಾಜರೇ ಇದನ್ನ ಬರೆದಿದ್ದರಿಂದ ಈ ಕತೆಗೆ ಮತ್ತಷ್ಟು ಪುಷ್ಟಿ ಸಿಕ್ತು. ಅಷ್ಟೇ ಅಲ್ಲ, ಅಲಮೇಲಮ್ಮ ಪ್ರೇತವಾಗಿ ಅರಮನೆಯಲ್ಲಿ ಅಲೆದಾಡುತ್ತಿದ್ಲು. ಆಗ ರಾಜ ಒಡೆಯರು ಆಕೆಯ ಅರ್ಧ ಅಡಿ ಎತ್ತರದ ಚಿನ್ನದ ಪುತ್ಥಳಿ ಮಾಡಿಸಿ ಪ್ರತಿ ದಸರೆಯ ಆಯುಧ ಪೂಜೆಯ ದಿನದಂದು ಪೂಜೆ ಮಾಡ್ತಿದ್ರು ಅಂತ ಆ ಪುಸ್ತಕದಲ್ಲಿ ಇದೆ. ಆದರೆ ಇದೇನು ಪೂರ್ವಾರ್ಜಿತವಾಗಿ ನಡೆದು ಬಂದ ಸಂಪ್ರದಾಯ ಅಲ್ಲವಾದ್ದರಿಂದ ಯಾರೂ ಪ್ರಾಶಸ್ತ್ಯ ನೀಡಲಿಲ್ಲ. ಇಂದಿನಂತೆ ಯಥಾ ಪ್ರಕಾರ ಪೂಜೆ ಮಾತ್ರ ನೆರವೇರ್ತಿತ್ತು. ರಾಜ ಮನೆತನದವರಿಗೂ ಇದರ ಮೇಲೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರಲಿಲ್ಲ. ಆದರೆ ಮೇಲ್ನೋಟಕ್ಕೆ ಮೈಸೂರು ರಾಜರಿಗೆ ಶಾಪ ತಟ್ಟೆ ಬಿಡ್ತೇನೋ ಅನ್ನೋ ಹಾಗೆ ಆಯ್ತು ಅರಸರ ಪರಿಸ್ಥಿತಿ.
ಈ ಶಾಪ ನಿಜಕ್ಕೂ ಅಸ್ತಿತ್ವ ಹೊಂದಿದ್ದು ಬ್ರಿಟಿಷರಿಂದ ಅಂದ್ರೆ ಅಚ್ಚರಿ ಪಡಬೇಡಿ. ಹೌದು, ಆಗ ಡಾಲಹೌಸಿ ಹೊಸದಾಗಿ ತಂದಿದ್ದ ದತ್ತು ಸ್ವೀಕಾರ ರದ್ದತಿ ಜಾರಿಗೆ ಬಂದ ಕಾಲ ಅದು. ಅದಕ್ಕೆ ಸರಿಯಾಗಿ ಮೈಸೂರಿನ ಅರಸರಿಗೆ ಗಂಡು ಸಂತಾನವಿರಲಿಲ್ಲ. ಆಗ ಅಧಿಕಾರ ಬ್ರಿಟಿಷರ ಪಾಲಾಗಿ ಹೋಗುವ ಭೀತಿ ಇತ್ತು. ಅಂತ ಸಮಯದಲ್ಲಿ ರಾಜರ ನೆರವಿಗೆ ಬಂದಿದ್ದೇ ಅಲುಮೇಲಮ್ಮನ ಶಾಪ. ಹೌದು, ಇದೇ ಶಾಪವನ್ನೇ ಬ್ರಿಟಿಷರ ಮುಂದೆ ನಿವೇದಿಸಿದರು ರಾಜರು. ಇಂತಹದ್ದೊಂದು ಶಾಪ ಇಲ್ಲದಿದ್ದರೆ ನಮ್ಮ ಸಂತಾನವೇ ಪಟ್ಟದ ಮೇಲೆ ಇರ್ತಿತ್ತು ಅಂತೆಲ್ಲ ಮಾತಾಡಿ ಬ್ರಿಟಿಷರಿಂದ ಅನುಕಂಪ ಗಿಟ್ಟಿಸಿಕೊಂಡಿದ್ರು ಮೈಸೂರು ಅರಸರು. ಆಗಿಂದ ಈ ದತ್ತು ಸ್ವೀಕಾರ ರದ್ದತಿ ಮೈಸೂರು ರಾಜರಿಗೆ ಅಡ್ಡಿ ಆಗ್ಲೇ ಇಲ್ಲ ಅಂತಾರೆ ತಜ್ಞರು. ಹೀಗೆ ಏನೇನೋ ಕಾರಣಗಳಿಂದ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಬಣ್ಣ ಬಣ್ಣದ ಕಾಗೆಯಂತೆ ಹಾರಾಡ್ತಿತ್ತು ಅಲುಮೇಲಮ್ಮನ ಶಾಪ. ಕಾಕತಾಳೀಯವೆಂಬಂತೆ ಒಂದಷ್ಟು ಕೋಇನ್ಸಿಡೆಂಟ್ ಸಂಭವಿಸಿದ್ದೇ ಇಂತಹ ಪ್ರಚಾರಕ್ಕೆ ಕಾರಣವಾಗಿತ್ತು. ಈಗಲೂ ಈ ಶಾಪವೆಲ್ಲ ಸುಳ್ಳು ಅಂತ ಒಂದು ಗುಂಪು ವಾದ ಮಾಡಿದ್ರೆ, ಕಾಲವೇ ಇದರ ಸತ್ಯ ತೋರಿಸುತ್ತೆ ಅನ್ನುತ್ತೆ ಮತ್ತೊಂದು ಗುಂಪು. ಇವತ್ತಿಗೂ ಅಲುಮೇಲಮ್ಮನ ಶಾಪ ಸತ್ಯವೋ ಸುಳ್ಳೋ ಅನ್ನೋ ಗೊಂದಲ ನಿಮ್ಮ ನಡುವೆ ಚರ್ಚೆಯಾಗುತ್ತಲೇ ಇದೆ. ಇವತ್ತಿಗೂ ಸತ್ಯವೋ ಸುಳ್ಳೋ ಗೊತ್ತಾಗದಂತೆ ಇಡೀ ರಾಜ್ಯದ ಜನತೆಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅಲುಮೇಲಮ್ಮನ ಶಾಪ. ಒಂದು ಸಂಸ್ಥಾನದ ಸಂತಾನವನ್ನೇ ನಾಶ ಮಾಡೋ ಶಕ್ತಿ ನಿಜಕ್ಕೂ ಆ ಸಾಮಾನ್ಯ ಸ್ತ್ರೀಗೆ ಇತ್ತ ಅನ್ನೋದೇ ಎಲ್ಲರ ಪ್ರಶ್ನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನೈಜ ಸುದ್ದಿಗಾಗಿ ಎ ನ್ಯೂಸ್ ಟಿವಿ.